ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ 3 ಕಡೆ 3 ಡಿವಿಷನಲ್ಲಿ, ಒಂದು ನಾರ್ತ್ ಡಿವಿಷನ್, ಒಂದು ಸೌತ್ ಡಿವಿಷನ್, ಇನ್ನೊಂದು CCB. ಈ 3 ಯೂನಿಟ್ಸ್ ಕಡೆಯಿಂದ ಭಾಳ ಒಳ್ಳೆಯ ಕೆಲಸ ಮಾಡಿ ಕಳೆದ 10 ದಿವಸದಲ್ಲಿ ಅದು ಕಾರ್ಯಾಚರಣೆ ನಡೆದಿದೆ. ಇದರಲ್ಲಿ ಹೆಬ್ಬಾಲ್ ವ್ಯಾಪ್ತಿಯಲ್ಲಿ ಸುಮಾರು 17 kgಕ್ಕಿಂತ ಜಾಸ್ತಿ MDMA, ಸೌತ್ ಲಿಮಿಟ್ಸ್ ಗಿರಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 6 kg ಮತ್ತು CCB ಅವರು ಕೂಡ ಅಂದಾಜು 6 kg, ಎಲ್ಲ ಸೇರಿ ಆಲ್ಮೋಸ್ಟ್ 29 kg MDMA ರಿಕವರಿ ಆಗಿದೆ. ಇದು ಎಲ್ಲ ಒಂದು ದೊಡ್ಡ ಕಾರ್ಯಾಚರಣೆ ನಮ್ಮವರು ಮಾಡಿ ಕೆಲವು ಬೇರೆ ಬೇರೆ ಏರಿಯಾ ಬೆಂಗಳೂರಲ್ಲಿ ಮತ್ತು ಡೆಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡಿ ದೊಡ್ಡ ಒಂದು ಜಾಲ ನಾವು ಭೇದಿಸ್ತೀವಿ. ಇದರಲ್ಲಿ ಅಂದಾಜು ಎಲ್ಲ ಸೇರಿ ಬೇರೆ ಬೇರೆ ಎಲ್ಲ ಕೇಸಸಲ್ಲಿ ಎಲ್ಲ ಸೇರಿ ಅಂದಾಜು 8 ಜನಕ್ಕೆ ನಾವು ಸದ್ಯಕ್ಕೆ ವಶಕ್ಕೆ ತಗೊಂಡಿದ್ದೀವಿ. ಇದರಲ್ಲಿ ಕೆಲವರು ಫಾರಿನರ್ಸ್ ಇದ್ದಾರೆ, ಕೆಲವರು ಲೋಕಲ್ಸವರು ಇದ್ದಾರೆ. ಸೊ ಇದು ನಮ್ಮ ಏನೋ ಡ್ರಗ್ಸ್ದು ನಾವು ನೆಟ್ವರ್ಕ್ ಬ್ರೇಕ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನಿಷಿಯಲ್ ಮಾಹಿತಿ ಆಧಾರದ ಮೇಲೆ ನಮ್ಮವರು ಬೇರೆ ಬೇರೆ ಹಂತದಲ್ಲಿ ರಿಕವರಿ ಮಾಡಿದ್ದಾರೆ. ಅದೆಲ್ಲ ಮಾಹಿತಿ ಡೆಲ್ಲಿಗೆ ಲಿಂಕ್ ಒಂದು ಇತ್ತು. ಆ ಲಿಂಕ್ ಆಧಾರದ ಮೇಲೆ ಡೆಲ್ಲಿ ಪೊಲೀಸ್ದು ಹೆಲ್ಪ್ ತಗೊಂಡು ನಾವು ಬೇರೆ ಕಡೆಯಲ್ಲಿ ರೇಡ್ ಮಾಡಿ ಆರೋಪಿ ಮತ್ತು MDMA ವಶಕ್ಕೆ ತಗೊಂಡಿದ್ದೀವಿ. ಈಗ ಬೆಂಗಳೂರು ಸಿಟಿ ಪೊಲೀಸರು ತುಂಬ ಟೈಟ್ ಆಗಿದೆ, ನಾವು ಅಲ್ಲೇನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ, ಅದು ಯಾರು ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋರು ಅವರು ಒಂದು ಬೇರೆ ರೀತಿ ಆಪ್ರೇಟ್ ಮಾಡೋದು. ನಮ್ಮ ಕರ್ತವ್ಯ ಇದೆ, ಯಾರು ಇಲ್ಲಿಗಲ್ ಈ ಥರ ಆ್ಯಕ್ಟಿವಿಟೀಸ್ ಇರಲಿ, ಅದು ಡ್ರಗ್ಸ್ ಬಗ್ಗೆ ಇರಲಿ ಅಥವಾ ರೌಡಿಸಮ್ ಬಗ್ಗೆ ಇರಲಿ, ಅದು ನಾವು ಖಂಡಿತ ಅದರಲ್ಲಿ ಕ್ರಮ ತಗೊಳ್ಬೇಕು. ಸೊ ಡೆಲ್ಲಿ ಹೋಗಿ ಅಲ್ಲಿ ವಶಕ್ಕೆ ತಗೊಳ್ಳಿಕ್ಕೆ ಫಸ್ಟ್ ಅಲ್ಲಿದು ಏನೇನು ಎಕ್ಸಾಕ್ಟ್ ಲೊಕೇಶನ್ ಇದೆ ಅದು ತಿಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಯಿತು. ಆದರೆ ನಮ್ಮ ಪೊಲೀಸರು ಭಾಳ ಒಳ್ಳೆ ಕೆಲಸ ಮಾಡಿ ಒಂದು ಎಕ್ಸಾಕ್ಟ್ ಎಲ್ಲೆಲ್ಲಿ ರೇಡ್ ಮಾಡಬೇಕು ಆ ನಿಗದಿ ಏನು ಜಾಗ ಇದೆ ಅದು ಲೊಕೇಟ್ ಮಾಡಿ ನಂತರ ಡೆಲ್ಲಿ ಪೊಲೀಸ್ ಹೆಲ್ಪ್ ತೊಗೊಂಡು ರೇಡ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ನಾವು ಎಲ್ಲ ತಮಗೆ ಗೊತ್ತಿರ್ಬೋದು, ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಇಬ್ಬರು ಇದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ 10 ಲಕ್ಷ ಬಹುಮಾನ ಕೂಡ ಇದು ಎಲ್ಲ ಟೀಮ್ಗೆ ಅವರು ಘೋಷಣೆ ಮಾಡಿದರು.